ನೋಡಿ ಕೇವಲ 10 ನಿಮಿಷದಲ್ಲಿ ರೆಡಿಯಾಗುವಂತಹ ರಸಮ್ ಇದು. ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ರಸಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ರಸಮ್ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಏನೋ ತೋರಿಸ್ತಿದ್ದಾರೆ ಅನ್ಕೋಬೇಡಿ. ಇದಕ್ಕೆ ಕುರ್ಶಣಿ ಕಾಳು ಅಂತ ಕರೀತಾರೆ, ಮತ್ತು ಗುರೆಳ್ ಅಂತ ಕರೀತಾರೆ. ಇವಾಗ ಹಬ್ಬ ಅಲ್ವಾ, ಚಟ್ನಿ ಮಾಡಬೇಕಿತ್ತು, ಅದಕ್ಕೆ ಇದನ್ನು ಹುರಿದು ಇಟ್ಕೋತಾ ಇದ್ದೆ. ನೋಡಿ, ಶೇಂಗಾ ಕಾಳು ಚಟ್ನಿ ಮತ್ತು ಗುರಾಳ್ ಚಟ್ನಿ, ಗುರಾಳ್ ಪುಡಿ ಎಲ್ಲ ಮಾಡಿ ಇಟ್ಕೋಬೇಕಲ್ವ ಹಬ್ಬ ಬಂದರೆ. ಅದಕ್ಕೆ ಇದನ್ನ ಹುರಿದು ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೋಬೇಕು. ಹಬ್ಬಕ್ಕೆ ತುಂಬ ಕೆಲಸ ಇದೆ ಫ್ರೆಂಡ್ಸ್, ಅದಕ್ಕೆ ಬೇಗ ರಸಮ್ ಮಾಡಿಬಿಟ್ಟು ಕೇವಲ 10 ನಿಮಿಷ ಟೈಮ್ ಹಿಡಿಯುತ್ತೆ ನೋಡಿ ಇದು ರಸಮ್ಮು. ಇವಾಗ ನೋಡಿ, ರಸಮ್ ಮಾಡೋಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಒಂದು ಮಿಕ್ಸಿರ್ ಜಾರ್ಗೆ ಒಂದು 3 ಮೆಣಸಿನ್ಕಾಯಿ ಹಾಕ್ಕೋಬೇಕು. ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಇದು. ನೋಡಿ ರಸಮ್ ಹತ್ರ ನೋಡಿ, ನಾನು ಭಾಳ ಇಲ್ಲೇನು ಸಾಮಾನು ಹಾಕಿ ಮಾಡಿಲ್ಲ, ಸಿಂಪಲ್ಲಾಗೆ ಮಾಡಿ ತೋರಿಸ್ತಾ ಇದ್ದೀನಿ ರಸಮ್ಮು. ಒಂದು 10 ನಿಮಿಷ ನೋಡ್ರಿ ಟೈಮ್, ಇದಕ್ಕೆ ಜಾಸ್ತಿ ಟೈಮ್ ತೊಗೊಳಲ್ಲ ಇದು. ಇವಾಗ ಇದಕ್ಕೆ ಒಂದು 3 ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ, ಒಂದಿಷ್ಟು ಮೆಣಸಿನಕಾಳು ಮತ್ತು ಕರಿಬೇವು, ಕೊತ್ತಂಬರಿ ಮತ್ತು ಹುಣಸೆಹಣ್ಣು ನೆನೆಸಿ. ನೀವು ರಸ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಇದಕ್ಕೆ ಹುಣಸೆಹಣ್ಣೆ ತೊಗೋಬೇಕು. ನೋಡಿ, ಹುಣಸೆಹಣ್ಣೆ ತೊಗೊಂಡು ಎಲ್ಲ ನೀಟಾಗಿ ಮಿಕ್ಸಿ ಮಾಡ್ಕೊಂಬರ್ಬೇಕು. ಇವಾಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಮೆಣಸಿನಕಾಳು, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಹಸಿ ಶುಂಠಿ ಹಾಕಿರಿ. ಮತ್ತು ಹುಣಸೆಹಣ್ಣಿಂದು ಸ್ವಲ್ಪ ತೊಕ್ಕು ಹಾಕಿಬಿಡಿ. ಹುಣಸೆಹಣ್ಣಿನ ರಸ ಏನು ಹಾಕೋದು ಬೇಡ, ಹುಣಸೆಹಣ್ಣು ನೆನೆ ಇಟ್ಕೊಂಡು ಮೇಲ್ಗಡೆದ್ದು ತೊಗೊಂಡು ಹಾಕಬೇಕು. ತುಂಬ ಚೆನ್ನಾಗಿ ಬರುತ್ತೆ ರಸಮ್, ಪಟ್ಟೆ ಅಂತ ಆಗುವಂಥ ರಸಮ್ ಇದು. ಅಷ್ಟೆಲ್ಲ ಸಾಮಾನು ಹಾಕಿದ್ರು ಅಷ್ಟು ಚೆನ್ನಾಗಿ ಆಗೋದಿಲ್ಲ ಇದು ರಸಮ್ಮು. ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಬೇಗ ಆಗುವಂಥ ರೆಸಿಪಿ ತೋರಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಹಸಿ ಶುಂಠಿ ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಹಸಿ ಶುಂಠಿ, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ ಮತ್ತು ಮೆಣಸಿನಕಾಯಿ ಇಷ್ಟೆಲ್ಲ ಹಾಕಬೇಕು. ಇವಾಗ ಇದನ್ನೆಲ್ಲ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಂಬಂದು ತೋರಿಸ್ತೀನಿ ನೋಡಿರಿ. ನೀವು ವಿಡಿಯೋ ಸ್ಕಿಪ್ ಮಾಡಿದರೆ ಯಾರಿಗೂ ಅರ್ಥ ಆಗಂಗಿಲ್ಲ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಈ ಸಿಸ್ಟರ್ಗೆ ಸಪೋರ್ಟ್ ಮಾಡಿರಿ. ನೋಡಿ, ಈ ಥರ ಹುಣಸೆಹಣ್ಣು ಹಾಕ್ಕೋಬೇಕು. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡ್ರಿ. ಇನ್ನೂ ನೀವು ಸಪೋರ್ಟ್ ಕೊಟ್ರಿ ಅಂದರೆ ನಾವು ಇನ್ನೂ ಬೇರೆ ಬೇರೆ ತರಹ ಅಡುಗೆ ವೀಡಿಯೋಗಳನ್ನು ಹಾಕ್ತೀನಿ ರೀ. ಇವಾಗ ದೀಪಾವಳಿಗೆ ಹೆಂಗಿದ್ರು ನಾವು ವೆರೈಟಿ ಮಾಡ್ತಿರ್ತೀವಿ. ಸ್ವೀಟ್ ಆಯಿತು, ಖಾರ ಆಯಿತು, ತಿಂಡಿ ಆಯಿತು, ತಿನಿಸುಗಳಾಯಿತು, ಎಲ್ಲ ಐಟಮ್ನು ಮಾಡ್ತಿರ್ತೀವಲ್ವ. ನಿಮಗೂ ಡೈಲಿ ನಾನು ಒಂದೊಂದು ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ ರೀ. ಆದರೆ ನೀವು ಸಪೋರ್ಟ್ ಮಾಡ್ಬೇಕ್ರಿ. ನೀವು ನಮಗೆ ಸಪೋರ್ಟ್ ಮಾಡಿದ್ರಿ ಅಂದ್ರೆ ನಮ್ಗೆ ಭಾಳ ಖುಷಿ ಆಕತಿ. ಅವರು ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ, ನಾವು ಇನ್ನೂ ಮಾಡಬೇಕು ಅಂತ ನಮಗೂ ಹುಮ್ಮಸ್ಸು ಬರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ವಿಡಿಯೋ ನೋಡ್ತೀರಿ, ಲೈಕ್ ಮಾಡಿರಿ ಇಷ್ಟ ಆದರೆ. ಮತ್ತು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸ್ಬೇಕ್ರಿ ನೀವು. ಆವಾಗಲೇ ನಮಗೆ ಖುಷಿ ಆಗುತ್ತೆ. ವಿಡಿಯೋ ನೋಡಿದ್ದಾರೆ ನಮ್ಮ ಸಿಸ್ಟರ್ಸ್, ನಮ್ಮ ಬ್ರದರ್ಸ್ ಅಂತ ನಾವು ಅನ್ಕೋತೀವಲ್ವ. ಇವಾಗ ಇದಕ್ಕೆ ನೀರು ಹಾಕಿಬಿಟ್ಟು ನೀಟಾಗಿ ಮಿಕ್ಸಿ ಮಾಡ್ಕೊಂಬಂದು ತೋರಿಸ್ತೀನಿ ನೋಡಿ. ಇಲ್ಲ, ಮೆಣಸಿನಕಾಳು ಅಂತೂ ಹಾಕಲೇಬೇಕು. ಒಂದು 4 ಆದರೆ ಸಾಕು ಮೆಣಸಿನಕಾಳು. ನೋಡಿ, ಇದು ಮಾತ್ರ ನೆಗಡಿ ಶೀತ ಆಗಿರುತ್ತಲ್ಲ ಅವ್ರಿಗೆ ಅಂತೂ ತುಂಬಾ ಹೇಳಿ ಮಾಡಿಸಿದಂಥದ್ದು ರೆಸಿಪಿ ಇದು. ನೋಡಿ, ಈ ಥರ ಮಾಡ್ಕೊಂಬರ್ಬೇಕು, ತರಿಯಾಗಿ ರುಬ್ಕೋಬೇಕು ನೀವು ಇದನ್ನು. ನೋಡಿರಿ, ಇವಾಗ ಇಲ್ಲಿ ನಾನು ನಿನ್ನೆ ತುಪ್ಪ ಕಾಸಿದ್ದೆ, ಹಬ್ಬ ಬಂತಲ್ವ, ಹೇಗಿದ್ರು ತುಪ್ಪ ಕಾಸಿದ್ದೆ. ಅದೇ ಪಾತ್ರೆಯಲ್ಲೇ ನಾನು ರಸಮ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಹಾಕಿಬಿಟ್ಟು, ಇದಕ್ಕೆ ತುಪ್ಪ ಹಾಕಿದರೆ ತುಂಬ ಟೇಸ್ಟ್ ಕೊಡುತ್ತೆ ನೋಡಿರಿ. ಇಲ್ಲ ಅಂದರೆ ಆಯಿಲ್ ಆದರೂ ಯೂಸ್ ಮಾಡಿ, ಎಣ್ಣೆನ. ಇವಾಗ ಅದೇ ತುಪ್ಪಕ್ಕೆ ನಾನು ಸ್ವಲ್ಪ ಜೀರಿಗೆ, ಸಾಸಿವೆ ಕಾಳು ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ನಲ್ಲ, ಆಮೇಲೆ ಒಂದು 2 ಒಣಮೆಣಸಿನ್ಕಾಯಿ ಮುರಿದು ಹಾಕ್ತಾಯಿದ್ದೀನಿ. ನೋಡಿ, ನಾ ಇಲ್ಲಿ ಯಾವ ಹುಣಸೆ ರಸನೂ ತೊಗೊಂಡಿಲ್ಲ, ಹುಣಸೆಹಣ್ಣು ಅಷ್ಟೇ ಹಾಕಿ ಮಾಡ್ತಾ ಇರೋ ರಸಮ್ ಇದು. ಕೇವಲ 10 ನಿಮಿಷ ಸಾಕು ನೋಡಿರಿ ಈ ರಸಮ್ ಮಾಡ್ಕೊಳ್ಳೋಕ್ಕೆ. ನೋಡಿ, ಸಾಂಬಾರು ಮಾಡಬೇಕು ಅಂತ ಬೇಜಾರಾದಾಗ ಈ ಥರ ರಸಮ್ಮ ಮಾಡ್ಕೊಳ್ಳಿ. ಇವಾಗ ಅದನ್ನೆಲ್ಲ ಹಾಕಿಬಿಟ್ಟು ಆವಾಗಲೇ ಏನು ರುಬ್ಕೊಂಬಂದಿದ್ದಲ್ಲ ಆ ಮಸಾಲ ಹಾಕಿ, ನಿಮಗೆ ನೀರು ಎಷ್ಟು ಬೇಕಾಗ್ತೈತಲ್ಲ ಅಷ್ಟು ನೀರು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ 2 ಸ್ಪೂನಷ್ಟು ರಸಮ್ ಪೌಡ್ರ್ ಹಾಕ್ಕೊಳ್ಳಿ. ರಸಮ್ ಪೌಡ್ರು ಅಂಗಡೀಲಿ ಸಿಗುತ್ತೆ, ಇವಾಗೆಲ್ಲ ರೆಡಿನೇ ಸಿಗುತ್ತೆ ನೋಡಿ. MTRದ್ದು ಸಿಗುತ್ತೆ, ಬೇರೆ ಬೇರೆ ಕಂಪ್ನಿದು ಸಿಗುತ್ತೆ. ಇಲ್ಲ ಅನ್ನೋದಾದರೆ ಮನೆಯಲ್ಲೇ ಮಾಡ್ಕೋಬೋದು. ನೀವು ಬೇಕಾದ್ರೆ ಹಾಕಿರಿ ಸಿಸ್ಟರ್ ಅಂದರೆ, ನಾನು ರಸಮ್ ಪೌಡ್ರ್ ಮನೇಲಿ ಹೇಗೆ ಮಾಡೋದು ಅಂತ ಹಾಕ್ತೀನಿ ನೋಡಿ. ನಾನಿಲ್ಲೇ ಮನೆಯಲ್ಲೇ ಮಾಡಿಟ್ಕೊಂಡಂತಹ ರಸಮ್ ಪೌಡ್ರ ಹಾಕ್ತೀನಿ ನೋಡಿರಿ. ಇವಾಗ ಒಂದು 3 ನಿಮಗೆ ಜಾಸ್ತಿ ಬೇಕು ಅನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ 3 ಸ್ಪೂನಷ್ಟು ರಸಮ್ ಪೌಡ್ರ್ ಹಾಕ್ತಾಯಿದ್ದೀನಿ. ಈ ರಸಮ್ ಪೌಡ್ರ್, ಬೆಲ್ಲ, ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಆಯಿತು ಅಂತ. ನಾನಿಲ್ಲಿ ಖಾರ ಪುಡಿ ಏನೂ ಹಾಕಿಲ್ಲ, ಯಾಕಂದರೆ ಮೆಣಸಿನ್ಕಾಯಿ ಹಾಕಿ ಮಸಾಲ
ರುಬ್ಬಿರ್ತೇವಲ್ಲ, ಹಾಗಾಗಿ ಖಾರ ಪುಡಿ ಹಾಕೋ ಅವಶ್ಯಕತೆ ಏನು ಇರೋದಿಲ್ಲ. ನೀವು ಹಸಿಮೆಣ್ಸಿನ್ಕಾಯಿ ಬದಲಿ ಒಣಮೆಣ್ಸಿನ್ಕಾಯಿ ಆದರೂ ಹಾಕ್ಕೊಂಡು ಮಸಾಲ ರುಬ್ಕೋಬೋದು. ನೋಡ್ರಿ ಎಷ್ಟು ಘಮ ಘಮ ಅನ್ನುತ್ತೆ ಇದು. ನೀವೇ ನೋಡ್ತೀರಾ, ಖಂಡಿತ ಹೇಳ್ತೀರಾ ನನಗೆ ಹೌದ್ರಿ ಸಿಸ್ಟರ್ ಅಂತ. ಒಂದ್ಸಲ ಟ್ರೈ ಮಾಡಿ. ಬೇರೆ ಬೇರೆ ಥರ ರಸಮನ್ನು ತೋರಿಸ್ತಿದ್ದೀನಿ, ಆದರೆ ಈ ಥರ ರಸಮ್ ನಿಮಗೆ ತೋರಿಸ್ತಿದ್ದಿಲ್ಲ. ಅದಕ್ಕೆ ಒಂದ್ಸಲ ಟ್ರೈ ಮಾಡಿರಿ. ಮತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ವಿಡಿಯೋದಾಗ ಏನಾದರೂ ತಪ್ಪಿದ್ರು ಕ್ಷಮಿಸ್ರಿ ಅಂತ ಕೇಳ್ಕೊತೀನಿ. ನೋಡ್ರಿ ಇವಾಗ ಈ ಥರ ಕುದಿಸ್ಬಿಟ್ಟು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀವು ಹಾಕ್ಕೋಬೇಕು. ತುಂಬ ಈಸಿಯಾಗಿ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ನನಗೆ ಭಾಳ ಮುಖ್ಯ. ನೋಡಿರಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಅನ್ನ ಮಾಡಿಕೊಂಡು ತುಪ್ಪದ ಜೊತೆಗೆ ಸರ್ವ್ ಮಾಡ್ಕೊಂಡು ತಿಂದರೆ ಸಖತ್ತಾಗೇ ಇರುತ್ತೆ. ನೋಡಿ ತೋರಿಸ್ತಾ ಇದ್ದೇನೆ ನಾನಿಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ರಸಮ್ ಅಂತ. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಈ ಸಿಸ್ಟರ್ ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಮತ್ತು ಎಲ್ಲರಿಗೂ ನಾನು ಬೇಗ ಇನ್ನೊಂದು ರೆಸಿಪಿಯೊಂದಿಗೆ ಬೇಗ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ.